ಪ್ರಿಯ ವೀಕ್ಷಕರೇ, ನಮ್ಮ ನಕ್ಷತ್ರ ಟಿವಿಗೆ ಸ್ವಾಗತ. ಇತ್ತೀಚಿನ ದಿನಗಳಲ್ಲಿ ಲವ್ ಜಿಹಾದ್ ಪ್ರಕರಣಗಳು ಹೆಚ್ಚಾಗಿ ನಡೆಯುತ್ತಿದ್ದು ಇದು ರಾಜ್ಯದಾದ್ಯಂತ ಚರ್ಚೆಯಲ್ಲಿದೆ. ಈ ಚರ್ಚೆಯ ಸಂಬಂಧವಾಗಿ SSK ಸಮಾಜದ ರಾಜ್ಯ ಅಧ್ಯಕ್ಷರಾಗಿರ್ತಕ್ಕಂಥ ಡಾಕ್ಟರ್ ಶಶಿಕುಮಾರ್ ಮೆಹರ್ವಾಡೆ ಅವರನ್ನು ನಾವು ಇಂದು ಭೇಟಿ ಮಾಡಿ ಕೆಲವೊಂದು ಪ್ರಶ್ನೆಗಳನ್ನು ಕೇಳಿ ಅವರಿಂದ ಉತ್ತರ ಪಡೆಯುವ ನಿರೀಕ್ಷೆಯಲ್ಲಿ ಅವರ ಕಚೇರಿ ಬಳಿ ಬಂದಿದ್ದೇವೆ. ಬನ್ನಿ ಅವರನ್ನು ಈ ವಿಚಾರವಾಗಿ ಪ್ರಶ್ನಿಸಿ ಉತ್ತರಗಳನ್ನು ಕಂಡುಕೊಳ್ಳೋಣ. ನಮ್ಮ ನಕ್ಷತ್ರ ಟಿವಿ ಇಂದು ಅವರ ಕಚೇರಿಗೆ ಭೇಟಿ ನೀಡಿದೆ. ಸರ್ ನಮಸ್ಕಾರ. ನಮಸ್ಕಾರ. ಈ ಇತ್ತೀಚಿನ ದಿನಗಳಲ್ಲಿ ಲವ್ ಜಿಹಾದ್ ಪ್ರಕರಣಗಳು ಜಾಸ್ತಿ ಆಗ್ತಿದ್ದಾವೆ. ಅದರಲ್ಲಿ ಹುಬ್ಬಳ್ಳಿ ಬೆಳಗಾಂ ಭಾಗದಲ್ಲಿ SSK ಸಮಾಜದ ಯುವತಿಯರನ್ನು ಟಾರ್ಗೆಟ್ ಮಾಡಿ ಆಗ್ತಾಯಿದ್ದಾವೆ. ಈ ವಿಚಾರವಾಗಿ ನಿಮ್ಮ ಮೊದಲನೇ ರಿಯಾಕ್ಷನ್ ಏನು? ಇದು ಅತ್ಯಂತ ದುಃಖಕರವಾದ ವಿಚಾರ. ಇದು ನಮ್ಮ ಸಮಾಜದ ಮಕ್ಕಳಿಗೆ ಒಂದು ರೀತಿಯಲ್ಲಿ ಆಘಾತಕಾರಿ ವಿಚಾರ ಆಗಿದೆ. ಇದನ್ನು ನಮ್ಮ ಸಮಾಜ ಒಕ್ಕರಲಿಂದ ಖಂಡಿಸ್ತೀವಿ. ಇದು ನ್ಯಾಯಸಮ್ಮತವಾದ ತನಿಖೆ ಆಗಬೇಕು. ಈ ಸಂಬಂಧಪಟ್ಟಂಗೆ ನಮ್ಮ ಸಮಾಜದ ಯುವಕರು ಈ ಘಟನೆ ನಡೆದಾಗ ನಮ್ಮ ಸಮಾಜದ ಯುವಕರು ಒಗ್ಗಟ್ಟಾಗಿ ಆ ಯುವತಿಯ ಜೊತೆಗೆ ನಿಂತು ಆ ಯುವತಿಯು ಬೇರೆ ಕೋಮಿನ ಜನಾಂಗದ ಯುವಕರ ಜೊತೆಗೆ ಹೋಗದ ರೀತಿಯಲ್ಲಿ ತಡೆದಿದ್ದಾರೆ. ಅದಕ್ಕಾಗಿ ನಾನು ನಮ್ಮ ಸಮಾಜದ ಎಲ್ಲ ಯುವಕರಿಗೆ ಅಭಿನಂದನೆ ಸಲ್ಲಿಸಲಿಕ್ಕೆ ಇಷ್ಟಪಡ್ತೀನಿ. ಈ ಘಟನೆ ಅತ್ಯಂತ ದುಃಖಕರವಾದ ಘಟನೆ. ಈ ಘಟನೆಗೆ ನ್ಯಾಯಸಮ್ಮತವಾದ ತನಿಖೆ ಆಗಬೇಕು ಮತ್ತು ತಪ್ಪಿತಸ್ಥರಿಗೆ ಶಿಕ್ಷೆ ಆಗಬೇಕು ಅಂಥೇಳಿ ನಾನು ಮನವಿ ಮಾಡ್ಕೊಳ್ತಾ ಇದ್ದೇನೆ. ಈಗ ಈ ಹುಬ್ಬಳ್ಳಿಯಲ್ಲಿ ನಡೆದಂಥ ಪ್ರಕರಣದ ಬಗ್ಗೆ ಮಾಧ್ಯಮಗಳಲ್ಲಿ, ಸಾಮಾಜಿಕ ಜಾಲತಾಣಗಳಲ್ಲಿ ವಿಚಿತ್ರವಾದ ವರದಿಗಳು ಬರ್ತಾ ಇದ್ದಾವೆ. ಈ ವರದಿಗಳ ಬಗ್ಗೆ ತಾವೇನು ಹೇಳಲಿಕ್ಕೆ ಇಷ್ಟಪಡ್ತೀರಿ? ನೋಡಿ, ಇಲ್ಲಿ ಪ್ರಚಾರ ಮತ್ತು ವರದಿಗಳು ಇದರ ಬಗ್ಗೆ ಸತ್ಯಾಸತ್ಯತೆ ಮಾತ್ರ ವರದಿಗಳಲ್ಲಿ ಬರಬೇಕು. ಇಂತಹ ಪ್ರಕರಣಗಳು ನಡೆಯುವಾಗ SSK ಸಮಾಜ ಅಥವಾ ಇನ್ಯಾವುದೇ ಸಮಾಜದ ಬಲಾಢ್ಯರಲ್ಲದ ಕುಟುಂಬದ ಹೆಣ್ಣು ಮಕ್ಕಳ ಮೇಲೆ ಜಾಸ್ತಿ ನಡೀತವೆ. ಯಾವುದೇ ಸಮಾಜ ಇರಲಿ, ಇಂಥವು ನಡೀತಕ್ಕಂಥ ಪ್ರಕರಣಗಳು ನಡೆಯುವಾಗ ಬಲಾಢ್ಯರಲ್ಲದೆ ಇರತಕ್ಕಂಥ ಮಧ್ಯಮ ವರ್ಗದ ಕುಟುಂಬದ ಯುವತಿಯರ ಮೇಲೆ ಜಾಸ್ತಿ ನಡೀತದೆ. ಇಂಥ ಸಂದರ್ಭಗಳಲ್ಲಿ ತಮ್ಮ ಸಮಾಜದ ಅಂಥ ಮಧ್ಯಮ ವರ್ಗದ ಕುಟುಂಬದ ಬಗ್ಗೆ ತಮ್ಮ ಅಭಿಪ್ರಾಯ? ನೋಡಿ, ನಮ್ಮ SSK ಸಮಾಜದಲ್ಲಿ ಅತಿ ಹೆಚ್ಚು ಜನನೇ ಮಧ್ಯಮ ವರ್ಗದವರಿದ್ದಾರೆ. ನಾವು ಒಂದು 85% ಅನ್ಬೋದು. 85% ಪಾಪ್ಯುಲೇಷನ್ನು ಮಧ್ಯಮ ವರ್ಗ ಮತ್ತು ಕೆಳ ಮಧ್ಯಮ ವರ್ಗದ ಜನಾಂಗವನ್ನು ಹೊಂದಿರುವಂಥ ಸಮಾಜ ನಮ್ಮದು. ಇಲ್ಲಿ ನಮ್ಮ ಸಮಾಜದ ಈ ಮಧ್ಯಮ ವರ್ಗದ ಕುಟುಂಬದಲ್ಲಿರುವಂಥ ಮಹಿಳೆಯರನ್ನು ಟಾರ್ಗೆಟ್ ಮಾಡ್ತಿರೋದು ಅತ್ಯಂತ ದುಃಖಕರವಾದ ವಿಚಾರ. ನಾವು ನಮ್ಮ ಸಮಾಜದ ಪ್ರತಿಯೊಂದು ಕುಟುಂಬದ ಜೊತೆಗೆ ನಾವಿದ್ದೇವೆ. ಸಮಾಜದ ನೈತಿಕ ಬೆಂಬಲವನ್ನು ನಾವು ಕೊಡಲಿಕ್ಕೆ ತಯಾರಿದ್ದೇವೆ. ಈ ಮಧ್ಯಮ ವರ್ಗ ಅಥವಾ ಕೆಳ ಮಧ್ಯಮ ವರ್ಗ ಅನ್ನುವಾಗ ಇಲ್ಲಿ ಕುಟುಂಬದವರು ಅಲ್ಲಿ ಅವರ ಆ ಸ್ಥಿತಿವಂತಿಕೆಗಿಂತನೂ ನೈತಿಕತೆಗೆ ಹೆಚ್ಚು ಗಮನ ಕೊಡಬೇಕಾಗ್ತದೆ. ನಾವು ಮಕ್ಕಳನ್ನು ಒಂದು ಧರ್ಮ ಶಿಕ್ಷಣದ ಆಧಾರದಲ್ಲಿ, ನೈತಿಕ ಆಧಾರದಲ್ಲಿ ಮಕ್ಕಳನ್ನು ಬೆಳೆಸಬೇಕಾಗ್ತದೆ. ಆ ದಿಕ್ಕಿನಲ್ಲಿ ನಾನು ಪ್ರತಿಯೊಂದು ಕುಟುಂಬದವರಿಗೂ ಕೂಡ ಮನವಿ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ಬೇರೆ ಅನ್ಯ ಕೋಮಿನ ಯುವಕರ ಜೊತೆಗೆ ನಮ್ಮ ಮಕ್ಕಳು ಸಂಪರ್ಕಕ್ಕೆ ಹೋಗದ ರೀತಿಯಲ್ಲಿ ನಮ್ಮ SSK ಸಮಾಜದ ಪ್ರತಿಯೊಂದು ಕುಟುಂಬದವರು ಎಚ್ಚರಿಕೆ ವಹಿಸಬೇಕಾದ ಅನಿವಾರ್ಯತೆ ಇದೆ. ಈಗ ಪೀಡಿತ ಕುಟುಂಬಕ್ಕೆ ತಮ್ಮ ಸಮಾಜದ ಸಂಘದಿಂದ ಏನು ಆ್ಯಕ್ಷನ್ಸ್? ನೋಡಿ, ಈಗ ಈ ಪೀಡಿತ ಕುಟುಂಬಗಳು ಏನಿದ್ದಾವೆ, ಮೊದಲನೇದಾಗಿ ನಾವು ಈ ಒಂದು ಘಟನೆ ತುಂಬ ಒಂದು ಪ್ರಬಲವಾಗಿ ಕೇಳಿ ಬಂದಾಗ ನಾವು ತಕ್ಷಣ ಹುಬ್ಬಳ್ಳಿ ಧಾರವಾಡದ ಪೊಲೀಸ್ ಕಮಿಷನರ್ ಅವ್ರಿಗೆ ಸಂಪರ್ಕ ಮಾಡಿದ್ದೀವಿ. ಪೊಲೀಸ್ ಕಮಿಷನರ್ ಅವರಿಗೆ ಸೂಕ್ತ ನಿರ್ದೇಶನಗಳನ್ನು ಕೊಟ್ಟಿದ್ದೀವಿ. ಈ ಬಗ್ಗೆ ತಕ್ಷಣ ಕಾನೂನು ಕ್ರಮ ಕೈಗೊಳ್ಳಬೇಕು ಅಂತ ಅವರಿಗೆ ಹೇಳಿದ್ದೀವಿ. ಆ ತಕ್ಷಣವೇ ನಮ್ಮ ರಾಜ್ಯದ ಗೃಹ ಸಚಿವರು ಕೂಡ ಬಂದಿದ್ದರು, ಪರಮೇಶ್ವರ್ ಅವರು. ಅವ್ರನ್ನೂ ಕೂಡ ಭೇಟಿಯಾಗಿ ಗೃಹ ಸಚಿವರು ಕೂಡ ಈ ಘಟನೆಯ ಸಂಪೂರ್ಣ ಸವಿಸ್ತಾರವಾದ ತನಿಖೆ ಆಗಬೇಕು, ಸೂಕ್ತ ಕ್ರಮ ತೆಗೆದುಕೋಬೇಕು ಅಂಥೇಳಿ ಅವ್ರಿಗೂ ಕೂಡ ಒತ್ತಾಯ ಮಾಡಿದ್ದೀವಿ. ಬಹುಶಃ ನಮಗೆ ಎಲ್ಲೋ ಒಂದು ಕಡೆ ಭರವಸೆ ಇದೆ, ಇಲಾಖೆ ಮೇಲೆ ಒಂದು ಭರವಸೆ ಇದೆ. ಅವರು ಸೂಕ್ತವಾದ ಮತ್ತು ಕಠಿಣವಾದ ಕ್ರಮ ಕೈಗೊಳ್ತಾರೆ ಅನ್ನುವಂಥ ಭರವಸೆ ಇದೆ. ಅಷ್ಟಾಗಿಯೂ ನೀವು ಪೊಲೀಸ್ ಇಲಾಖೆಯಿಂದ ಏನನ್ನು ನಿರೀಕ್ಷೆ ಮಾಡ್ತಾಯಿದ್ದೀರಿ? ನೋಡಿ, ಪೊಲೀಸ್ ಇಲಾಖೆ ಮೇಲೆ ನಮಗೆ ಭರವಸೆ ಇದೆ.
ಇಲಾಖೆಯವರು ಆದಷ್ಟು ಕಾನೂನು ರೀತಿಯಲ್ಲಿ ಸೂಕ್ತ ಕ್ರಮ ಕೈಗೊಳ್ಳಬೇಕು. ತಪ್ಪಿತಸ್ಥರೇನಿದ್ದಾರಲ್ಲ ಅವ್ರ ಮೇಲೆ ಕಠಿಣ ಕ್ರಮ ಕೈಗೊಳ್ಳಬೇಕು. ಮತ್ತು ಏನು ಸಂತ್ರಸ್ತಿದ್ದಾರಲ್ಲ ಸಂತ್ರಸ್ತರಿಗೆ ಸೂಕ್ತ ಭದ್ರತೆ ಕೊಡಬೇಕು. ಸಂತ್ರಸ್ತರಿಗೆ ಒಂದು ಮಾರಲ್ ಸಪೋರ್ಟ್ ಬೇಕು ಅಂದರೆ ಅವ್ರಿಗೆ ಸೂಕ್ತವಾದ ಭದ್ರತೆ ಕೂಡ ಪೊಲೀಸ್ ಇಲಾಖೆ ಕೊಡಬೇಕಾಗ್ತದೆ. ಪೊಲೀಸ್ ಇಲಾಖೆಗೆ ನಮ್ಮ ಮನವಿ ಏನಂದರೆ ಆದಷ್ಟು ಇಂಥ ಘಟನೆಗಳು ಮರುಕಳಿಸದ ರೀತಿಯಲ್ಲಿ ನೀವು ಸ್ವಲ್ಪ ಕಠಿಣವಾದ ಕ್ರಮ ಕೈಗೊಳ್ಳಬೇಕು ಅಂಥೇಳಿ ಮನವಿ ಮಾಡ್ಕೊಳ್ತೀವಿ. ಈ ಹುಬ್ಬಳ್ಳಿಯ ಪ್ರಕರಣ ಬಂದ ಮೇಲೆ ಕೆಲವೊಂದು ರಾಜಕೀಯ ಪಕ್ಷಗಳು ರಾಜಕೀಯವಾಗಿ ಬೆಳೆಸಲಿಕ್ಕೆ ತಮ್ಮ ಬೇಳೆ ಬೇಯಿಸ್ಕೊಳ್ಳಲಿಕ್ಕೆ ಪ್ರಯತ್ನ ಮಾಡ್ತಿದ್ವಿ ಅಂತ ಅನ್ನಿಸ್ತಾ ಇದೆ ಮಾಧ್ಯಮಗಳನ್ನೆಲ್ಲ ನೋಡಿದಾಗ. ಇದ್ರ ಬಗ್ಗೆ ತಮ್ಮ ಸಂಘದ ಅಭಿಪ್ರಾಯ? ನೋಡಿ, ಇದು ರಾಜಕೀಯವಾಗಿ ಬೆಳೆಸುವಂಥ ಘಟನೆ ಅಲ್ಲ. ಬಳಸ್ಕೊಳ್ತಾ ಇರಬಹುದೇನೋ ನನಗೆ ಗೊತ್ತಿಲ್ಲ, ಆದರೆ ರಾಜಕೀಯವಾಗಿ ಬೆಳೆಸ್ಕೊಳ್ಬಾರ್ದು. ಇದೊಂದು ಮಾನವೀಯ ದೃಷ್ಟಿಯಿಂದ ನೋಡುವಂಥ ಒಂದು ಪ್ರಕರಣ. ಅಲ್ಲಿ ಮಾನವೀಯತೆ ಅನ್ನುವಾಗ ಆ ಮಗುವಿನ ಬಗ್ಗೆ ನಾವು ಯೋಚನೆ ಮಾಡಬೇಕಾಗ್ತದೆ. ಸಾಮಾಜಿಕ ಕಳಕಳಿಯನ್ನು ನಾವು ಅಲ್ಲಿ ತೋರಿಸಬೇಕಾಗ್ತದೆ. ಇಲ್ಲಿ ರಾಜಕೀಯ ಅಥವಾ ಇಲ್ಲಿ ಯಾವುದೇ ಒಂದು ಪಕ್ಷಕ್ಕೆ ಅಥವಾ ಯಾವುದೇ ಒಂದು ಪಕ್ಷವನ್ನು ದೂರವಾಗಲಿ ಅಥವಾ ಒಂದು ಪಕ್ಷವನ್ನು ಬೆಂಬಲಿಸೋದಾಗಲಿ ಅದು ಈ ಘಟನೆಯಿಂದ ಆಗಬಾರ್ದು. ನಾವು ನಮ್ಮ ಸಮಾಜದಿಂದ ನಾವು ಹೆಚ್ಚಾಗಿ ಸಮಾಜದ ಆರೋಗ್ಯಕರ ಬೆಳವಣಿಗೆಯನ್ನು ಮಾತ್ರ ಪ್ರೋತ್ಸಾಹಿಸ್ತೀವಿ. ಇತ್ತೀಚಿನ ಈ ಪ್ರಕರಣ ಆದಮೇಲೆ ಟಿ ವಿ ಮಾಧ್ಯಮಗಳಿರ್ಬೋದು, ದಿನಪತ್ರಿಕೆಗಳಿರ್ಬೋದು, ಸಾಮಾಜಿಕ ಜಾಲತಾಣಗಳಿರ್ಬೋದು, ಬಹಳ ನೋವಾಗ್ತಕ್ಕಂಥ ವಿಚಾರಗಳು ಪ್ರಚಾರಕ್ಕೆ ಬರ್ತಾ ಇದ್ದಾವೆ. ಈ ವಿಚಾರವಾಗಿ ಏನನ್ನು ಹೇಳಲಿಕ್ಕೆ ಇಷ್ಟಪಡ್ತೀರಿ? ಈ ವಿಚಾರವಾಗಿ ನೋಡಿ, ಇದು ಆಧುನಿಕ ಜಗತ್ತಿನಲ್ಲಿ ನಾವೆಲ್ಲೋ ತಪ್ತಾ ಇದ್ದೇವೆ ದಾರಿ ಅಂತ ಅನ್ನುವಂಥ ಒಂದು ನೋವಿದೆ ನಮಗೆ. ನಾವು ನಮ್ಮ ಮಕ್ಕಳಿಗೆ ಮೊಬೈಲ್ ಕೊಡಿಸೋದು, ಮೊಬೈಲಲ್ಲಿ ಮಕ್ಕಳು ಏನು ಮಾಡ್ತಿದ್ದಾರೆ ಅಂತೇಳಿ ಗಮನ ಕೊಡ್ದಂಗಿರುವಂಥದ್ದು, ಮತ್ತು ಅವರು ಬೇರೆ ಬೇರೆ ಜನಾಂಗದ ಯುವಕರೊಂದಿಗೆ ಸಂಪರ್ಕ ಮಾಡುವಂಥದ್ದು ಅಥವಾ ಯುವತಿಯರೊಂದಿಗೆ ಸಂಪರ್ಕ ಮಾಡುವಂಥದ್ದು, ಇವು ನಮ್ಮ ಸಮಾಜದಲ್ಲಿ ಈ ಹಿಂದೆ ಇರಲಿಲ್ಲ. ಇತ್ತೀಚೆಗೆ ಇದು ಅತಿಯಾಗಿ ಬೆಳೀತಾ ಇರೋದು ನಮ್ಮ ಕಣ್ಣಿಗೆ ಕಾಣಿಸ್ತಾ ಇದೆ. ಇದು ನೋವಿನ ಸಂಗತಿ. ನಾವು ನಮ್ಮ ಸಮಾಜದ ಎಲ್ಲ ಕುಟುಂಬದ ವರ್ಗದವರಿಗೆ ನಮ್ಮದು ಒಂದು ಮನವಿ ಏನಂತಂದರೆ, ಮಕ್ಕಳನ್ನು ಆದಷ್ಟು ಒಂದು ರಕ್ಷಣೆಯ ದೃಷ್ಟಿಯಿಂದ ಅಥವಾ ಸುರಕ್ಷತೆಯ ದೃಷ್ಟಿಯಿಂದ ಮಕ್ಕಳ ಮೇಲೆ ಒಂದು ಗಮನ ಕೊಡಿ. ಮಕ್ಕಳು ಏನು ಮಾಡ್ತಿದ್ದಾರೆ ಅಂಥೇಳಿ ಅವ್ರ ಮೇಲೆ ಒಂದು ಕಣ್ಣಿಡಿ. ಇಂಥ ಪ್ರಕರಣದಲ್ಲಿ ಸಿಲುಕಿರ್ತಕ್ಕಂಥ ಪೀಡಿತ ಮಕ್ಕಳ ಬಗ್ಗೆ ತಮ್ಮ ಸಂಘ ಯಾವ್ಯಾವ ಕಟ್ಟಳೆಗಳನ್ನು ಮಾಡಿಕೊಂಡಿದೆ? ನೋಡಿ, ಕರ್ನಾಟಕ ರಾಜ್ಯ SSK ಸಮಾಜ ಮೊದಲನೇದಾಗಿ ಈ ಪೀಡಿತ ಮಕ್ಕಳಿದ್ದಾರ ಅವರೊಟ್ಟಿಗೆ ನಿರಂತರವಾಗಿ ನಾವು ನಿಲ್ತೀವಿ. ಅವರಿಗೆ ಒಂದು ಮಾರಲ್ ಸಪೋರ್ಟ್ ಕೊಡ್ತಾ ಇದ್ದೀವಿ. ಅವ್ರಿಗೆ ಯಾವುದೇ ರೀತಿಯ ಸಪೋರ್ಟ್ ಬೇಕಂತಂದರೆ ಕಾನೂನು ರೀತಿಯ ಸಪೋರ್ಟ್ ಇರ್ಬೋದು ಅಥವಾ ಒಂದು ಆಡಳಿತಾತ್ಮಕ ಸಪೋರ್ಟ್ ಇರ್ಬೋದು, ಎಲ್ಲ ರೀತಿಯ ಬೆಂಬಲವನ್ನು ನಾವು ಕೊಡ್ತೀವಿ. ಮುಂದಿನ ದಿನಗಳಲ್ಲೂ ಕೂಡ ಕೊಡ್ತೀವಿ. ಪೀಡಿತ ಮಕ್ಕಳಿದ್ದಾರಲ್ಲ, ಸಂತ್ರಸ್ತ ಕುಟುಂಬದವರಿದ್ದಾರಲ್ಲ, ಸಂತ್ರಸ್ತ ಕುಟುಂಬದವರಿಗೆ ಯಾವುದೇ ರೀತಿಯ ಸಪೋರ್ಟ್ ಬೇಕಂದರೆ ಆ ಸಪೋರ್ಟನ್ನು ನಮ್ಮ ಕರ್ನಾಟಕ ರಾಜ್ಯ SSK ಸಮಾಜ ನಿರಂತರವಾಗಿ ಕೊಡಲಿಕ್ಕೆ ತಯಾರಿದ್ದೀವಿ. ನಾವು ಅವರೊಟ್ಟಿಗೆ ಇದ್ದೀವಿ, ಅವ್ರ ಜೊತೆಗೆ ನಿಲ್ತೀವಿ ಅನ್ನುವಂಥ ಭರವಸೆ ಕೊಡ್ತೀನಿ. ಇಂಥ ವಿಚಾರಗಳಲ್ಲಿ ನಿಷ್ಪಕ್ಷವಾದ ತನಿಖೆ ನಡೀತಿದೆ ಅನಿಸುತ್ತಾ ನಿಮಗೆ? ಹೌದು. ಅವರು ಇದುವರೆಗೂ ನಡೆದಿರುವಂಥ ಕೆಲವೊಂದು ವಿಚಾರಗಳನ್ನು ಗಮನಿಸಿದಾಗ ಪೊಲೀಸ್ ಇಲಾಖೆಯವರು ಮಾಡ್ತಿರುವಂಥ ಒಂದು ತನಿಖಾ ವಿಧಾನ ಸರಿ ದಾರಿಯಲ್ಲಿ ಹೋಗ್ತಾ ಇದೆ ಅಂತ ಒಂದು ಭರವಸೆ ಇದೆ. ಇವನ್ನೆಲ್ಲ ನೋಡಿದ ಮೇಲೆ ನಿಮ್ಗೆ ತೃಪ್ತಿಕರವಾಗಿದೆ? ಪೊಲೀಸ್ ಇಲಾಖೆಯ ತನಿಖಾ ಇದು ತೃಪ್ತಿಕರವಾಗಿದೆ ಅನಿಸುತ್ತೆ? ಅದನ್ನು ಈಗಲೇ ಹೇಳಲಿಕ್ಕಾಗಲ್ಲ. ಇದುವರೆಗೂ ನಡೆದಿರುವಂಥ ಒಂದು ಅವರ ಪ್ರೊಸೆಸ್ ಇದೆಯಲ್ಲ, ಅದು ಸೂಕ್ತ ದಾರಿಯಲ್ಲಿ ಹೋಗ್ತಾ ಇದೆ ಅಂತ ಹೇಳ್ಬೋದು. ಇದರಿಂದ ನಿಮ್ಮ ಸಮಾಜಕ್ಕೆ ನ್ಯಾಯ ಸಿಗ್ಬೋದು ಅನಿಸ್ತಾ ಇದೆ? ನ್ಯಾಯ ಸಿಗಲಿ ಅಂಥೇಳಿ ನಾನೊಂದು ಆಶಿಸ್ತಿದ್ದೇನೆ. ನ್ಯಾಯ ಸಿಗಬೇಕು. ನ್ಯಾಯ ಸಿಗುವವರೆಗೂ ಕೂಡ ನಾವು ಹೋರಾಟ ಮಾಡ್ತೀವಿ. ಒಂದು ವೇಳೆ ಇಲಾಖೆಯವರು ಸೂಕ್ತವಾದ ನಿರ್ಧಾರ, ಸೂಕ್ತವಾದ ನ್ಯಾಯ ದೊರಕಿಸಿಕೊಳ್ಳಿಲ್ಲ ಅಂದರೆ ನಾವಂತೂ ಹೋರಾಟ ಮಾಡ್ತೀವಿ. ಪ್ರಿಯ ವೀಕ್ಷಕರೇ, ಇತ್ತೀಚೆಗೆ ನಡೆದ ಲವ್ ಜೆಹಾದ್ ಪ್ರಕರಣಗಳಲ್ಲಿ SSK ಸಮುದಾಯದ ಯುವತಿಯರು ಹೆಚ್ಚಾಗಿ ಬಲಿಯಾಗುತ್ತಿರುವ ಕಾರಣದಲ್ಲಿ SSK ಸಮಾಜದ ರಾಜ್ಯ ಅಧ್ಯಕ್ಷರಾಗಿರ್ತಕ್ಕಂಥ ಡಾಕ್ಟರ್ ಶಶಿಕುಮಾರ್ ಮೆಹರ್ವಾಡಿಯವರೊಂದಿಗೆ ನಮ್ಮಲ್ಲಿದ್ದ ಕೆಲವು ಪ್ರಶ್ನೆಗಳನ್ನು, ಸಾರ್ವಜನಿಕರ ಕೆಲವು ಪ್ರಶ್ನೆಗಳನ್ನು ಕೇಳಿ ಸಮಂಜಸವಾದ ಉತ್ತರವನ್ನು ಪಡೆದಿದ್ದೇವೆ. ಮತ್ತೆ ಮುಂಬರುವ ದಿನಗಳಲ್ಲಿ ಮತ್ತೊಬ್ಬರೊಂದಿಗೆ ಮತ್ತೊಂದು ಪ್ರಕರಣದೊಂದಿಗೆ ತಮ್ಮನ್ನು ಭೇಟಿಯಾಗ್ತೇವೆ. ನಮಸ್ಕಾರ. ನಕ್ಷತ್ರ ಟಿವಿ ಲೋಕಲ್ ನ್ಯೂಸ್, ಇದು ನಿಮ್ಮದೇ ಧ್ವನಿ.